ಉಡುಪಿ ಶಿರೂರು ಮಠದ ಪರ್ಯಾಯಕ್ಕೆ ಕ್ಷಣಗಣನೆ ಶುರುವಾಗಿದೆ. ನಗರವೆಲ್ಲ ದೀಪಾಲಂಕಾರದಿಂದ ಕಂಗೊಳಿಸ್ತಾ ಇದ್ದು, ಕೃಷ್ಣಾನಗರಿಯಲ್ಲಿ ನಾಡಹಬ್ಬದ ವಾತಾವರಣ ಕಳೆಗಟ್ಟಿದೆ. ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ಪ್ರಮುಖ ಘಟ್ಟದಲ್ಲಿ ಆರಂಭದಲ್ಲಿ ಪರ್ಯಾಯ ಪೀಠಸ್ಥರಾಗುವಂತಹ ಶ್ರೀ ಶ್ರೀ ವೇದವರ್ಧನ ತೀರ್ಥ ಶ್ರೀಪಾದರು ಉಳಿದ 7 ಮಠಗಳಿಗೆ ಅಲ್ಲಿಯ ಸ್ವಾಮೀಜಿಗಳನ್ನ ಪರ್ಯಾಯಕ್ಕೆ ಆಹ್ವಾನಿಸುವಂತಹ ಹಿನ್ನೆಲೆಯಲ್ಲಿ ಅವರ ಆಮಂತ್ರಣವನ್ನ ಕೊಡುವಂತಹ ಕೆಲಸಕ್ಕಾಗಿ ಅವರು ಕಾರ್ಯಪ್ರವೃತ್ತರಾಗ್ತಾರೆ. ಅದು ಪರ್ಯಾಯದ ಬಹಳ ವಿಶಿಷ್ಟವಾದಂತಹ ಅಂಶ. ಅಲ್ಲಿಂದ ಪರ್ಯಾಯ ದಿನದ ಆ ಪರ್ಯಾಯದ ಸಂಭ್ರಮದ ಆರಂಭ ಆಗ್ತದೆ. ಆ ಹಿನ್ನೆಲೆಯಲ್ಲಿ ಎಲ್ಲ ಮಠಗಳ ಮಠಾಧೀಶರನ್ನು ಪರ್ಯಾಯದಲ್ಲಿ 2 ವರ್ಷಗಳ ಕಾಲ ಪರ್ವಗಳಿಗೆ ಮತ್ತು ನಿತ್ಯ ಪೂಜಾದಿಗಳಿಗೆ ಬರುವಂತೆ ಆಹ್ವಾನಿಸುವಂತಹ ಒಂದು ವಿಶಿಷ್ಟ ಕಾರ್ಯಕ್ರಮ. ಪರ್ಯಾಯಕ್ಕೆ ನಗರದ ಬೀದಿಗಳು ಹಾಗೂ ಶ್ರೀಕೃಷ್ಣ ಮಠ, ಕನಕ ಗೋಪುರ ಪರ್ಯಾಯಕ್ಕೆ ಸಿದ್ಧವಾಗಿರುವ ಶಿರೂರು ಮಠ ಸಂಪೂರ್ಣ ತಳಿರು ತೋರಣ, ದೀಪಾಲಂಕಾರದಿಂದ ಕಂಗೊಳಿಸ್ತಾ ಇದೆ. ಇನ್ನು ಉಡುಪಿ ಕೃಷ್ಣದೇವರನ್ನ ಅನ್ನಬ್ರಹ್ಮ ಎಂದೇ ಕರೆಯುತ್ತಾರೆ. ಪರ್ಯಾಯ ಉತ್ಸವದ ಸಂದರ್ಭ ಹಾಗೂ ಮುಂದಿನ 2 ವರ್ಷಗಳ ಕಾಲ ಲಕ್ಷಾಂತರ ಜನರಿಗೆ ಅನ್ನ ಸಂತರ್ಪಣೆ ನಡೆಯಲಿದೆ. ಈ ಅನ್ನಬ್ರಹ್ಮನ ಆರಾಧನೆಗೆ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಆಹಾರ ವಸ್ತುಗಳು ಹೊರೆಕಾಣಿಕೆಯಾಗಿ ಸಮರ್ಪಿಸಲ್ಪಡುತ್ತಿವೆ. ಶ್ರೀಕೃಷ್ಣ ಮಠದ ಇತಿಹಾಸದಲ್ಲಿ 253ನೇ ದ್ವೈವಾರ್ಷಿಕ ಪರ್ಯಾಯ ಇದು. ಬೆಳಗ್ಗೆ 5:45ರ ಮುಹೂರ್ತದಲ್ಲಿ ಅಕ್ಷಯ ಪಾತ್ರೆ ಹಸ್ತಾಂತರ ನಡೆಯಲಿದೆ. ರಾತ್ರಿ ನಗರದ 15ಕ್ಕೂ ಅಧಿಕ ವೇದಿಕೆಗಳಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಜರುಗಲಿದೆ. ಬೆಳಗ್ಗೆ 3 ಗಂಟೆಗೆ ಜೋಡುಕಟ್ಟೆಯಿಂದ ವೈಭವದ ಪರ್ಯಾಯ ಮೆರವಣಿಗೆ ನಡೆಯಲಿದೆ. 100ಕ್ಕೂ ಅಧಿಕ ಸಾಂಸ್ಕೃತಿಕ ತಂಡಗಳು, ಟ್ಯಾಬ್ಲೋಗಳು, ಭಜನಾ ತಂಡಗಳು ಭಾಗಿಯಾಗಲಿದ್ದು, ಮೆರವಣಿಗೆಯ ಕೊನೆಯಲ್ಲಿ ಅಷ್ಟಮಠಾಧೀಶರ ಪಲ್ಲಕ್ಕಿ ಮೆರವಣಿಗೆ ನಡೆಯಲಿದೆ. ಬೆಳಗ್ಗೆ 10:30ಕ್ಕೆ ಶ್ರೀಕೃಷ್ಣ ದೇವರಿಗೆ ವೇದವರ್ಧನ ತೀರ್ಥರಿಂದ ಮೊದಲ ಮಹಾಪೂಜೆ ಶ್ರೀಕೃಷ್ಣನಿಗೆ ನಡೆಯಲಿದೆ. ಹರೀಶ್ ಪಾಲೆಚಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ. ಉಡುಪಿ ಶಿರೂರು ಮಠದ ಪರ್ಯಾಯಕ್ಕೆ ಕ್ಷಣಗಣನೆ ಶುರುವಾಗಿದೆ. ನಗರವೆಲ್ಲ ದೀಪಾಲಂಕಾರದಿಂದ ಕಂಗೊಳಿಸ್ತಾ ಇದ್ದು, ಕೃಷ್ಣಾನಗರಿಯಲ್ಲಿ ನಾಡಹಬ್ಬದ ವಾತಾವರಣ ಕಳೆಗಟ್ಟಿದೆ. ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ವೈಭವದ ಮೆರವಣಿಗೆಯಲ್ಲಿ ಕರೆತರಲು ಕೊನೆಯ ಹಂತದ ಸಿದ್ಧತೆ ನಡೆಸಲಾಗ್ತಾ ಇದೆ. ಇವತ್ತಿನ ಪ್ರಮುಖ ಘಟ್ಟದಲ್ಲಿ ಆರಂಭದಲ್ಲಿ ಪರ್ಯಾಯ ಪೀಠಸ್ಥರಾಗುವಂತಹ ಶ್ರೀ ಶ್ರೀ ವೇದವರ್ಧನ ತೀರ್ಥ ಶ್ರೀಪಾದರು ಉಳಿದ 7 ಮಠಗಳಿಗೆ ಅಲ್ಲಿಯ ಸ್ವಾಮೀಜಿಗಳನ್ನ ಪರ್ಯಾಯಕ್ಕೆ ಆಹ್ವಾನಿಸುವಂತಹ ಹಿನ್ನೆಲೆಯಲ್ಲಿ ಅವರ ಆಮಂತ್ರಣವನ್ನ ಕೊಡುವಂತಹ ಕೆಲಸಕ್ಕಾಗಿ ಅವರು ಕಾರ್ಯಪ್ರವೃತ್ತರಾಗ್ತಾರೆ. ಅದು ಪರ್ಯಾಯದ ಬಹಳ ವಿಶಿಷ್ಟವಾದಂತಹ ಅಂಶ. ಅಲ್ಲಿಂದ ಪರ್ಯಾಯ ದಿನದ ಆ ಪರ್ಯಾಯದ ಸಂಭ್ರಮದ ಆರಂಭ ಆಗ್ತದೆ. ಆ ಹಿನ್ನೆಲೆಯಲ್ಲಿ ಎಲ್ಲ ಮಠಗಳ ಮಠಾಧೀಶರನ್ನು ಪರ್ಯಾಯದಲ್ಲಿ 2 ವರ್ಷಗಳ ಕಾಲ ಪರ್ವಗಳಿಗೆ ಮತ್ತು ನಿತ್ಯ ಪೂಜಾದಿಗಳಿಗೆ ಬರುವಂತೆ ಆಹ್ವಾನಿಸುವಂತಹ ಒಂದು ವಿಶಿಷ್ಟ ಕಾರ್ಯಕ್ರಮ. ಪರ್ಯಾಯಕ್ಕೆ ನಗರದ ಬೀದಿಗಳು ಹಾಗೂ ಶ್ರೀಕೃಷ್ಣ ಮಠ, ಕನಕ ಗೋಪುರ ಪರ್ಯಾಯಕ್ಕೆ ಸಿದ್ಧವಾಗಿರುವ ಶಿರೂರು ಮಠ ಸಂಪೂರ್ಣ ತಳಿರು ತೋರಣ, ದೀಪಾಲಂಕಾರದಿಂದ ಕಂಗೊಳಿಸ್ತಾ ಇದೆ. ಇನ್ನು ಉಡುಪಿ ಕೃಷ್ಣದೇವರನ್ನ ಅನ್ನಬ್ರಹ್ಮ ಎಂದೇ ಕರೆಯುತ್ತಾರೆ. ಪರ್ಯಾಯ ಉತ್ಸವದ ಸಂದರ್ಭ ಹಾಗೂ ಮುಂದಿನ 2 ವರ್ಷಗಳ ಕಾಲ ಲಕ್ಷಾಂತರ ಜನರಿಗೆ ಅನ್ನ ಸಂತರ್ಪಣೆ ನಡೆಯಲಿದೆ. ಈ ಅನ್ನಬ್ರಹ್ಮನ ಆರಾಧನೆಗೆ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಆಹಾರ ವಸ್ತುಗಳು ಹೊರೆಕಾಣಿಕೆಯಾಗಿ ಸಮರ್ಪಿಸಲ್ಪಡುತ್ತಿವೆ. ಶ್ರೀಕೃಷ್ಣ ಮಠದ ಇತಿಹಾಸದಲ್ಲಿ 253ನೇ ದ್ವೈವಾರ್ಷಿಕ ಪರ್ಯಾಯ ಇದು. ಬೆಳಗ್ಗೆ 5:45ರ ಮುಹೂರ್ತದಲ್ಲಿ ಅಕ್ಷಯ ಪಾತ್ರೆ ಹಸ್ತಾಂತರ ನಡೆಯಲಿದೆ. ರಾತ್ರಿ ನಗರದ 15ಕ್ಕೂ ಅಧಿಕ ವೇದಿಕೆಗಳಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಜರುಗಲಿದೆ. ಬೆಳಗ್ಗೆ 3 ಗಂಟೆಗೆ ಜೋಡುಕಟ್ಟೆಯಿಂದ ವೈಭವದ ಪರ್ಯಾಯ ಮೆರವಣಿಗೆ ನಡೆಯಲಿದೆ. 100ಕ್ಕೂ ಅಧಿಕ ಸಾಂಸ್ಕೃತಿಕ ತಂಡಗಳು, ಟ್ಯಾಬ್ಲೋಗಳು, ಭಜನಾ ತಂಡಗಳು ಭಾಗಿಯಾಗಲಿದ್ದು, ಮೆರವಣಿಗೆಯ ಕೊನೆಯಲ್ಲಿ ಅಷ್ಟಮಠಾಧೀಶರ ಪಲ್ಲಕ್ಕಿ ಮೆರವಣಿಗೆ ನಡೆಯಲಿದೆ. ಬೆಳಗ್ಗೆ 10:30ಕ್ಕೆ ಶ್ರೀಕೃಷ್ಣ ದೇವರಿಗೆ ವೇದವರ್ಧನ ತೀರ್ಥರಿಂದ ಮೊದಲ ಮಹಾಪೂಜೆ ಶ್ರೀಕೃಷ್ಣನಿಗೆ ನಡೆಯಲಿದೆ. ಹರೀಶ್ ಪಾಲೆಚಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ. ಉಡುಪಿ ಶಿರೂರು ಮಠದ ಪರ್ಯಾಯಕ್ಕೆ ಕ್ಷಣಗಣನೆ ಶುರುವಾಗಿದೆ. ನಗರವೆಲ್ಲ ದೀಪಾಲಂಕಾರದಿಂದ ಕಂಗೊಳಿಸ್ತಾ ಇದ್ದು, ಕೃಷ್ಣಾನಗರಿಯಲ್ಲಿ ನಾಡಹಬ್ಬದ ವಾತಾವರಣ ಕಳೆಗಟ್ಟಿದೆ. ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ಮೂಲಕ ವೈಭವದ ಮೆರವಣಿಗೆಯಲ್ಲಿ ಕರೆತರಲು ಕೊನೆಯ ಹಂತದ ಸಿದ್ಧತೆ ನಡೆಸಲಾಗ್ತಾ ಇದೆ. ಇವತ್ತಿನ ಪ್ರಮುಖ ಘಟ್ಟದಲ್ಲಿ ಆರಂಭದಲ್ಲಿ ಪರ್ಯಾಯ ಪೀಠಸ್ಥರಾಗುವಂತಹ ಶ್ರೀ ಶ್ರೀ ವೇದವರ್ಧನ ತೀರ್ಥ ಶ್ರೀಪಾದರು ಉಳಿದ 7 ಮಠಗಳಿಗೆ
ಅಲ್ಲಿಯ ಸ್ವಾಮೀಜಿಗಳನ್ನ ಪರ್ಯಾಯಕ್ಕೆ ಆಹ್ವಾನಿಸುವಂತಹ ಹಿನ್ನೆಲೆಯಲ್ಲಿ ಅವರ ಆಮಂತ್ರಣವನ್ನ ಕೊಡುವಂತಹ ಕೆಲಸಕ್ಕಾಗಿ ಅವರು ಕಾರ್ಯಪ್ರವೃತ್ತರಾಗ್ತಾರೆ. ಅದು ಪರ್ಯಾಯದ ಬಹಳ ವಿಶಿಷ್ಟವಾದಂತಹ ಅಂಶ. ಅಲ್ಲಿಂದ ಪರ್ಯಾಯ ದಿನದ ಆ ಪರ್ಯಾಯದ ಸಂಭ್ರಮದ ಆರಂಭ ಆಗ್ತದೆ. ಆ ಹಿನ್ನೆಲೆಯಲ್ಲಿ ಎಲ್ಲ ಮಠಗಳ ಮಠಾಧೀಶರನ್ನು ಪರ್ಯಾಯದಲ್ಲಿ 2 ವರ್ಷಗಳ ಕಾಲ ಪರ್ವಗಳಿಗೆ ಮತ್ತು ನಿತ್ಯ ಪೂಜಾದಿಗಳಿಗೆ ಬರುವಂತೆ ಆಹ್ವಾನಿಸುವಂತಹ ಒಂದು ವಿಶಿಷ್ಟ ಕಾರ್ಯಕ್ರಮ. ಪರ್ಯಾಯಕ್ಕೆ ನಗರದ ಬೀದಿಗಳು ಹಾಗೂ ಶ್ರೀಕೃಷ್ಣ ಮಠ, ಕನಕ ಗೋಪುರ, ಪರ್ಯಾಯಕ್ಕೆ ಸಿದ್ಧವಾಗಿರುವ ಶಿರೂರು ಮಠ ಸಂಪೂರ್ಣ ತಳಿರು ತೋರಣ, ದೀಪಾಲಂಕಾರದಿಂದ ಕಂಗೊಳಿಸ್ತಾ ಇದೆ. ಇನ್ನು ಉಡುಪಿ ಕೃಷ್ಣದೇವರನ್ನ ಅನ್ನಬ್ರಹ್ಮ ಎಂದೇ ಕರೆಯುತ್ತಾರೆ. ಪರ್ಯಾಯ ಉತ್ಸವದ ಸಂದರ್ಭ ಹಾಗೂ ಮುಂದಿನ 2 ವರ್ಷಗಳ ಕಾಲ ಲಕ್ಷಾಂತರ ಜನರಿಗೆ ಅನ್ನ ಸಂತರ್ಪಣೆ ನಡೆಯಲಿದೆ. ಈ ಅನ್ನಬ್ರಹ್ಮನ ಆರಾಧನೆಗೆ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಆಹಾರ ವಸ್ತುಗಳು ಹೊರೆಕಾಣಿಕೆಯಾಗಿ ಸಮರ್ಪಿಸಲ್ಪಡುತ್ತಿವೆ. ಶ್ರೀಕೃಷ್ಣ ಮಠದ ಇತಿಹಾಸದಲ್ಲಿ 253ನೇ ದ್ವೈವಾರ್ಷಿಕ ಪರ್ಯಾಯ ಇದು. ಬೆಳಗ್ಗೆ 5:45 ಮುಹೂರ್ತದಲ್ಲಿ ಅಕ್ಷಯ ಪಾತ್ರೆ ಹಸ್ತಾಂತರ ನಡೆಯಲಿದೆ. ರಾತ್ರಿ ನಗರದ 15ಕ್ಕೂ ಅಧಿಕ ವೇದಿಕೆಗಳಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಜರುಗಲಿದೆ. ಬೆಳಗ್ಗೆ 3 ಗಂಟೆಗೆ ಜೋಡುಕಟ್ಟೆಯಿಂದ ವೈಭವದ ಪರ್ಯಾಯ ಮೆರವಣಿಗೆ ನಡೆಯಲಿದೆ. 100ಕ್ಕೂ ಅಧಿಕ ಸಾಂಸ್ಕೃತಿಕ ತಂಡಗಳು, ಟ್ಯಾಬ್ಲೋಗಳು, ಭಜನಾ ತಂಡಗಳು ಭಾಗಿಯಾಗಲಿದ್ದು, ಮೆರವಣಿಗೆಯ ಕೊನೆಯಲ್ಲಿ ಅಷ್ಟಮಠಾಧೀಶರ ಪಲ್ಲಕ್ಕಿ ಮೆರವಣಿಗೆ ನಡೆಯಲಿದೆ. ಬೆಳಗ್ಗೆ 10:30ಕ್ಕೆ ಶ್ರೀಕೃಷ್ಣ ದೇವರಿಗೆ ವೇದವರ್ಧನ ತೀರ್ಥರಿಂದ ಮೊದಲ ಮಹಾಪೂಜೆ ಶ್ರೀಕೃಷ್ಣನಿಗೆ ನಡೆಯಲಿದೆ. ಹರೀಶ್ ಪಾಲೆಚಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ.